बच्चों, आप सबको नमस्कार। आज मैं अभिनव गीत पद्य के बारे में पाठ करूं। अभिनव गीत पद्यದ ಬಗ್ಗೆ ತಿಳ್ಕೊಳ್ಳೋಣ। अभिनव गीत पद्य को हरिशंकर कश्यप ने लिखा है। कविता के पहले हरिशंकर कश्यप के बारे में कुछ जानकारी प्राप्त करेंगे। हरिशंकर कश्यप हिंदी के प्रसिद्ध बाल साहित्यकार है। हरिशंकर कश्यप हिंदी के बाल साहित्यकार, हिंदी के बाल साहित्यकार है। ಬಾಲ್ ಅಂದ್ರೆ ಸಣ್ಣವನಿದ್ದಾಗಲೇ ಕವಿತೆಯನ್ನ ಬರೆದಂಥವರು, ಕವಿತೆಯನ್ನ ಬರೆಯೋದ್ರಲ್ಲಿ, ಕಹಾನಿಯನ್ನು ಬರೆಯೋದ್ರಲ್ಲಿ ಪ್ರಸಿದ್ಧರಾಗಿರೋರಿಗೆ ಬಾल साहित्यकार ಅಂತಾರೆ। और अपने बच्चों के लिए अत्यंत रोचक, मनोरंजक व ज्ञानवर्धक एकांकी कविताएं, कहानियां तथा जीवनियां लिखी है। इವರು ಮಕ್ಕಳಿಗೋಸ್ಕರ अत्यंत रोचक ರೋಮಾಂಚನ ತರುವಂತ ಕೃತಿಗಳನ್ನ ರಚನೆ ಮಾಡಿದ್ದಾರೆ। ಜೊತೆಗೆ ಮನೋರಂಜನೆಯನ್ನ ಕೊಡುವಂತ ಕೃತಿಯನ್ನ ರಚನೆ ಮಾಡಿದ್ದಾರೆ। एकांकी का अर्थ है एकांकी, एक अंकी, यहां नाटक है। एकांकी एक अंक में करने वाले नाटक को एकांकी कहते हैं। यहां नाटक है। ಇದರಲ್ಲಿ ಹೆಚ್ಚಾಗಿ ಮಾತಿರುತ್ತದೆ, ಮಾತುಕತೆನೇ ಇರ್ತದೆ। ಈ ಮಾತುಕತೆಯ ಮೂಲಕ ನಡೆಯುವಂತ ನಾಟಕವನ್ನ ನಾವು ಏಕಾಂಕಿ ಅಂತ ಕರಿತೀವಿ। ಅಂದ್ರೆ ಹೆಚ್ಚಾಗಿ ಮಾತಿನ ಮೂಲಕನೇ ನಾಟಕ ನಡೀತಾ ಇರುತ್ತೆ, ನಾಟಕ ಕಂಟಿನ್ಯೂ ಆಗ್ತಾ ಹೋಗ್ತದೆ। ಅಂತ ಒಂದು ನಾಟಕಗಳನ್ನ ನಾವೆಂತ ಕರಿತೀವಿ, ಏಕಾಂಕಿ ಅಂತೇಳಿ ಕರಿತೀವಿ। ಜೊತೆಗೆ ಕವಿತೆಗಳನ್ನ ಬರೆದಿದ್ದಾರೆ, ಕಹಾನಿ ಕೂಡ ಬರೆದಿದ್ದಾರೆ। ಮಕ್ಕಳೇ, ಏಕವಚನ ಬಹುವಚನದಲ್ಲಿ ನಾವು ಗಮನಿಸಿದಾಗ ಏಕವಚನ ಬಹುವಚನ, ಏಕವಚನ ಬಹುವಚನ, कविता का ಏಕವಚನ है। कविता ಏಕವಚನದಲ್ಲಿದೆ, ಇದನ್ನು ಚೇಂಜ್ ಮಾಡಿದಾಗ ಕವಿತಾನೆ ಅಂತ ಬರೀಬೇಕು। कविता, कविताएं, कहानी, ಇದು ರೈಟ್ ಸೈಡ್ ಅಲ್ಲಿದೆ, ಅದನ್ನ ದೀರ್ಘ ಸ್ವರದಲ್ಲಿದೆ, ಸ್ವರ ಬರಬೇಕು। कहानी, कहानियां, तभी नदी, दीर्घाक्षर ಇರುತ್ತೆ, ಹೀಗಿರುತ್ತೆ, ಅದನ್ನ ಈ ಸೈಡ್ ಚೇಂಜ್ ಮಾಡಬೇಕು। ನದಿ ಈ ಸೈಡ್ ಇರುತ್ತೆ, ಅಂದ್ರೆ ದೀರ್ಘಾಕ್ಷರ ಇರೋದ್ರಿಂದ ಅದು ಸ್ವರ ಮಾಡಬೇಕು। ನದಿಯ, ಈ ತರ ಏಕವಚನ ಬಹುವಚನ। ಕೆಲವೊಂದು ಶಬ್ದಗಳು ಬದಲಾಗೋದಿಲ್ಲ ಅಂದ್ರೆ ಹೇಳ್ತೀನಿ ನಾನು ನಿಮಗೆ। ಕಹಾನಿಯ ಮತ್ತೆ ಜೀವನಿ, ಜೀವನಿಯ, ಇವನ್ನೆಲ್ಲ ಕೃತಿಗಳನ್ನ ಹರಿಶಂಕರ ಕಶ್ಯಪ್ ಅವರು ರಚನೆ ಮಾಡಿದ್ದಾರೆ। ಜೀವನಿಯ ಇಂಥ ಮುಂತಾದ ಕೃತಿಗಳನ್ನ, ಕವಿತೆ ಬರೆದಿದ್ದಾರೆ, ಕಹಾನಿ ಬರೆದಿದ್ದಾರೆ, ಜೀವನಿ ಬರೆದಿದ್ದಾರೆ। ಕವಿತೆಗಳು, ಕಥೆಗಳು ಮತ್ತೆ ಜೀವನ ಆಧಾರಿತ ಕೃತಿಗಳನ್ನ ಇವರು ಬರೆದಿದ್ದಾರೆ। आपकी कुछ
ಪ್ರಸಿದ್ಧ ಪುಸ್ತಕ ಅವರು ಬರೆದಂತ ಒಂದು ಪ್ರಮುಖ ರಚನಾ ಹರಿಶಂಕರ್ ಕಶ್ಯಪ್ ಅವರು ಬರೆದಂತ कुछ प्रमुख रचनाएं प्रमुख रचनाएं का अर्थ है प्रमुख कृतिಗಳು फुलवारी झरना मेरे देश के महान बालक फुलवारी फुलवारी झरना फुलवारी झरना मेरे देश के महान बालक मेरे देश के महान बालक मेरे देश के महान बालक इವರು ಬರೆದಂತ ಎಲ್ಲ ಕೃತಿಗಳ ಹೆಸರು ಮೇರೆ ದೇಶಕ್ಕೆ ಮಂದಿರ್ ಇದನ್ನೆಲ್ಲ ಬರ್ಕೋಬೇಕು ನೀವು ಮೇರೆ ದೇಶಕ್ಕೆ मंदिर मेरे देश के मंदिर मेरे देश की महान नारियां 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 मेरे देश की मेरे देश की महान नारियां मेरे देश की ऋषि मुनि मेरे देश के 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 संत महात्मा मेरे देश के संत महात्मा मेरे देश के संत महात्मा देश की आन पर देश की आन पर देश की आन पर पूजा के फूल पूजा के फूल पूजा के ಇಷ್ಟು ಗ್ರಂಥಗಳನ್ನ ಇನ್ನು ಮುಂತಾದ ಗ್ರಂಥಗಳನ್ನ ಬರೆದಿದ್ದಾರೆ ಪ್ರಮುಖ ರಚನೆಗಳಲ್ಲಿ ಇನ್ನೊಮ್ಮೆ ನೋಡ್ಕೊಳ್ಳಿ हरिशंकर कश्यप हिंदी के प्रसिद्ध बाल साहित्यकार है और प्रमुख रचनाएं हैं फुलवारी झरना मेरे देश के महान बालक मेरे देश के मंदिर मेरे देश की महान नारियां मेरे देश के ऋषि मुनि मेरे देश के संत महात्मा इष्ट कृतिಗಳನ್ನ ಇವರು ಬರೆದಿದ್ದಾರೆ ಇದನ್ನೆಲ್ಲ ಬರ್ಕೊಳ್ಳಿ और इनकी रचनाओं में मूल तत्व इनकी रचनाओं में हम देख सकते हैं इनकी रचनाओं में इनकी रचनाओं के मूल तत्व इनकी रचनाओं के मूल तत्व ಇವರು ಬರೆದಂತ ಕೃತಿಗಳ ಮೂಲ ಯಾವುದ್ರ ಬಗ್ಗೆ ಇರುತ್ತೆ ಅಂದ್ರೆ ರಾಷ್ಟ್ರಭಕ್ತಿ ಭಾರತೀಯ ಧರ್ಮ ಹಾಗೂ ಸಂಸ್ಕೃತಿ
धर्म और संस्कृति ಇದರ ಬಗ್ಗೆ ಹೆಚ್ಚಾಗಿ ಇವರು ತಮ್ಮ ಕೃತಿಗಳಲ್ಲಿ ಮಹತ್ವವನ್ನು ಕೊಟ್ಟಿದ್ದಾರೆ. ತಮ್ಮ ತತ್ವದಲ್ಲಿ ಹೆಚ್ಚಾಗಿ ಇವರು ಮುಖ್ಯವಾಗಿ ಈ ತತ್ವಕ್ಕೆ ಅವರು ಮನ್ನಣೆಯನ್ನ ಕೊಟ್ಟಿದ್ದಾರೆ. ಯಾವುದಾದ್ರಂದ್ರೆ ಇವರು ಏನು ಕೃತಿಗಳನ್ನ ರಚನೆ ಮಾಡಿದ್ದಾರೆ ಆ ಹೆಚ್ಚಾಗಿ ಅವ್ರ ಕೃತಿಗಳಲ್ಲಿ ಏನು ಕಂಡು ಬರುತ್ತೆ ಅಂದ್ರೆ ರಾಷ್ಟ್ರಭಕ್ತಿ ಕಾಣಿಸುತ್ತೆ, ಭಾರತೀಯ ಧರ್ಮ ಕಾಣಿಸುತ್ತೆ ಮತ್ತು ಸಂಸ್ಕೃತಿಯನ್ನ ಇವರು ಹೆಚ್ಚಾಗಿ ಅಲ್ಲಿ ವ್ಯಕ್ತಪಡಿಸಿದ್ದಾರೆ. ಓಕೆನಾ? ಇದು ಇಲ್ಲಿವರೆಗೂ ನಾನು ನಿಮಗೆ ಹೇಳ್ಕೊಟ್ಟಿದ್ದಾರೆ ಶಂಕರ್ ಕಶ್ಯಪ್ ಅವರ ಪರಿಚಯ, ಸಂಕ್ಷಿಪ್ತವಾಗಿರುವಂತ ಅವರ ಪರಿಚಯವನ್ನು ಹೇಳ್ಕೊಟ್ಟಿದ್ದೀನಿ. ಇದನ್ನೆಲ್ಲ ಬೋರ್ಡ್ ಮೇಲೆ ಬರೆದಿದ್ದೀನಿ, ಇದನ್ನ ಬರ್ಕೊಳ್ಳಿ. ಓಕೆನಾ? बच्चों आज हम सीख रहे हैं किस कविता? अभिनव गीत. अभिनव का अर्थ है नया, नूतन. अभिनव का अर्थ है नूतन, नया. ನೂತನ ಅಂದ್ರೆ ಹೊಸ, ಹೊಸದಾಗಿರಬಹುದು. ಹೊಸ ಗೀತೆ, ಅಭಿನವ್ ಗೀತ್, ಹೊಸ ಗೀತೆ, ಹೊಸದಾಗಿರುವಂತ ಹಾಡು. ಓಕೆನಾ? ಈ ಒಂದು ಗೀತೆಯಲ್ಲಿ ಇಸ್ ಕವಿತಾಕ ಆಶಯ, ಕವಿ ಈ ಕವಿತೆಯನ್ನ ಬರೆಯೋದ್ರ ಮೂಲಕ ಯಾವ ಆಶಯವನ್ನ ವ್ಯಕ್ತಪಡಿಸಿದಾನೆ ಅದನ್ನು ನಾವಿಲ್ಲಿ ನೋಡ್ಕೋಬಹುದು. ಇಸ್ ಕವಿತಾಕ್ಕೆ ದ್ವಾರ, ಇಸ್ ಕವಿತಾಕ್ಕೆ ದ್ವಾರ, ಈ ಕವಿತೆಯ ಮೂಲಕ. ದ್ವಾರ ದ್ವಾರ ಅಂದ್ರೆ ಮೂಲಕ, ಈ ಕವಿತೆಯ ಮೂಲಕ. ಈ ಕವಿತೆಯ ಮೂಲಕ ನಾವೇನ್ ಕಲ್ತ್ಕೋಬಹುದು, ಕ್ಯಾ सीख सकते हैं? इस कविता के द्वारा बच्चे जीने की ಕಲಾ सीख सकते हैं. ಮಕ್ಕಳು ನೀವು ಜೀವಿಸುವ ಕಲೆಯನ್ನ ನಾವು ಕಲಿತೀವಿ. ಜೀನಾ, ಜೀನಾ ಕಾತೆ ಜೀವಿಸು, ಜೀನಾ ಜೀವಿಸು, ಜೀನಾ ಅಂದ್ರೆ ಜೀವಿಸು. ಜೀವಿಸುವ ಕಲೆಯನ್ನ ನಾವು ಕಲಿತೀವಿ. ಓಕೆನಾ? ಜೀನಾ ನೀವು ಇದರ ಆಪೋಸಿಟ್ ಕೂಡ ವಿರುದ್ಧಾರ್ಥಕ ಶಬ್ದ ಅಂದ್ರೆ ವಿಲೋಮ ಶಬ್ದ. ಜೀನಾ ಮರಣ, ಮರಣ ಅಂದ್ರೆ ಸಾವು, ಸಾಯುವುದು. ಜೀನಾ ಜೀವಿಸು, ಜೀವಿಸು, ಮರಣ ಸಾವು. ಜೀನಾ ಮರಣ, ಜೀವಿಸು ಅಥವಾ ಸಾವು. ಈ ಕವಿತೆಯ ಮೂಲಕ ನಾವು ಬಚ್ಚೆ ಜೀನೆಕಿ ಕಲಾ सीख सकते हैं. ಜೀವಿಸುವ, ಹೇಗೆ ಜೀವಿಸಬೇಕು, ನಾವು ಮನುಷ್ಯ ಜೀವನವನ್ನ ಪಡ್ಕೊಂಡಿದ್ದೀವಿ. ಈ ಜೀವನದಲ್ಲಿ ಹೇಗೆ ನಾವು ಜೀವಿಸಬೇಕು, ಯಾವ ತರ ಬದುಕಬೇಕು ಅನ್ನುವಂಥ ಕಲೆಯನ್ನ ಈ ಕವಿತೆಯ ಮೂಲಕ ಕವಿಗಳು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಮಕ್ಕಳು ಕೂಡ ಇದರಲ್ಲಿ ಹೇಗೆ ನಾವು ಕಲಿಬೇಕು, ಹೇಗೆ ನಮ್ಮ ಜೀವನವನ್ನ ಕಳಿಬೇಕು ಅನ್ನೋದನ್ನ ಕಲಿಸಿದ್ದಾರೆ, ಹೇಳ್ಕೊಟ್ಟಿದ್ದಾರೆ. सीख सकते हैं, ಅದನ್ನು ನಾವು ಕಲಿಬಹುದು. कष्ट के समय में भी हंसते रहते और सबको सुख देते रहने की कला का परिचय दिलाता हुए कविता का उद्देश्य है. इस दिलाना इस कविता का उद्देश्य है. ಅಂದ್ರೆ ಕಷ್ಟದ ಸಮಯದಲ್ಲೂ ಕೂಡ, ಎಂಥ ಕಠಿಣ ಸಮಯ ಬಂದರೂ ಕೂಡ ನಗ್ನಗ್ತಾ ಆ ಕಷ್ಟವನ್ನ ಎದುರಿಸೋದು. कष्ट के समय में भी हंसते रहना, हंसते रहना, हंसना नगु. हंसना रोना, हंसना ಅಂದ್ರೆ ನಗುವುದು, ಹಂಸನಾ ನಗುವುದು. ಇದರ ಆಪೋಸಿಟ್ ರೋನಾ, ಅಳು. ಹಂಸನಾ रोना, हंसना नगुವುದು, रोना. कष्ट के समय में भी हंसते रहना. ಕಷ್ಟದ ಸಮಯದಲ್ಲೂ ಕೂಡ ನಾವು ನಗುನಗುತ್ತಾ ಅದನ್ನ ಕಷ್ಟವನ್ನ ಎದುರಿಸುವಂತ ಕಲೆಯನ್ನ
ನಾವು ಹೇಗೆ ಮಾಡಿ ಕಲಿಬೇಕು ಅನ್ನೋದನ್ನ ಈ ಅಭಿನವ ಗೀತದ ಮೂಲಕ ಪದ್ಯದ ಮೂಲಕ ಕವಿಗಳು ನಮಗೆ ಮಕ್ಕಳಿಗೆ ತಿಳಿಸ್ಕೊಟ್ಟಿದ್ದಾರೆ. ಕಷ್ಟ ಕೆ ಸಮಯ में भी सबको सुख देते रहना, ಎಲ್ಲರಿಗೂ ಕಷ್ಟ ಇದ್ರೂ ಕೂಡ ಎಲ್ಲರಿಗೂ ಸುಖವನ್ನ ಕೊಡ್ತಾ ಇರಬೇಕು. ಸುಖ सबको ಸುಖ ದೇತೆ रहने की कला, ಕಷ್ಟ ಸಮಯ ಇದ್ರೂ ಕೂಡ ಬೇರೆಯವರಿಗೆ ನಾವು ಹೇಗೆ ಸುಖವನ್ನೇ ಕೊಡ್ತಾ ಇರುವಂತಹ ಗುಣವನ್ನ ಕಲೆಯನ್ನ ನಾವು ಈ ಪದ್ಯದ ಮೂಲಕ ಕಲ್ತ್ಕೊಳ್ಳೋದು ಹೇಗೆ ಕಲಿಬೇಕು ಅನ್ನೋದನ್ನ ಈ ಕವಿತೆ ಮೂಲಕ ಕಲಿಸ್ಕೊಟ್ಟಿದ್ದಾರೆ. ಇದು ಕವಿತೆಯ ಮುಖ್ಯ ಉದ್ದೇಶ, ಮುಖ್ಯ ಆಶಯ ಆಗಿದೆ. ಇದರ ಕಷ್ಟ ಇದ್ರು ನಗ್ತಾ ನಗ್ತಾ ಎದುರಿಸೋದು, ಮತ್ತೆ ಬೇರೆಯವರಿಗೂ ಕೂಡ ನಗ್ನಗ್ತಾ ಅದನ್ನ ಹೇಗೆ ಕಷ್ಟವನ್ನು ಎದುರಿಸಬೇಕು ಅನ್ನುವಂಥ ಕಲೆಯನ್ನ ನಾವು ಈ ಪದ್ಯದ ಮೂಲಕ ಮಕ್ಕಳಿಗೆ ಅದನ್ನ ಕಲಿಸ್ಲಿಕ್ಕೆ ಪ್ರಯತ್ನವನ್ನ ಮಾಡಿದ್ದಾರೆ. ಈ ಕವಿತೆಯ ಆಶಯ. ಕವಿತೆ ಮೂಲಕ ಪ್ರತಿಯೊಬ್ಬ ಮಕ್ಕಳು ಕೂಡ ಏನೇ ಕಷ್ಟ ಬಂದರೂ ಜೀವನದಲ್ಲಿ ಸುಖಕ್ಕಿಂತ ಹೆಚ್ಚು ಕಷ್ಟನೇ ಇರ್ತದೆ. ಆ ಕಷ್ಟವನ್ನ ನಗ್ನಗ್ತಾ ಎದುರಿಸಬೇಕು, ಹಂಚಬಾರ್ದು, ಅಳಗಬಾರ್ದು. ಹಂಚದೆ ಅಳಗದೆ ನಾವು ಕಷ್ಟವನ್ನು ಎದುರಿಸ್ತಾ ಸೊಕ್ಕು ಸುಖದೆ ನಾವು ಎಲ್ಲರಿಗೂ ಕೂಡ ಸುಖ ಕೊಟ್ಕೋತಾ ನಾವು ಹೇಗೆ ನಾವು ಜೀವಿಸಬೇಕು ಅನ್ನೋ ಕಲೆಯನ್ನ ಈ ಕವಿತೆಯಲ್ಲಿ ಮಕ್ಕಳಿಗೆ ಕವಿಗಳು ತಿಳಿಸ್ಕೊಟ್ಟಿದ್ದಾರೆ. ಇದು ಕವಿತೆಯ ಮುಖ್ಯ ಉದ್ದೇಶ. ನೀವು सब छात्र एक बार हम पद्य की ओर देखते हैं, पद्य को हम एक बार पढ़कर देखते हैं. पढ़िए एक बार सब लोग, मैं पढ़ता हूं, देखिए. फूल सदा हंसते रहते हैं, खिल खिल कर झरते रहते हैं, रंग बिरंगी मोहक छवि से, अपने अंदर के सुगंध से, तन से, मन से, निज जीवन से सब जग को सुरभित करते हैं. फूल सदा हंसते रहते हैं. रहो सदा सबसे हिल मिलकर, कष्ट सहो जीवन में हंसकर, जियो सदा सबको सुख देकर, और फूल ही हमसे कहते हैं फूल सदा हंसते रहते हैं. एक बार और दो बार कविता को पढ़िए और इसका मतलब जानिए और इस कविता का आशय जानिए. मैं अब इस कविता का सारांश आपको बता देता हूँ. सुनिए और गौर से सुनिए और मतलब जानिए. ಇದರ ಅರ್ಥವನ್ನ ತಿಳ್ಕೊಳ್ಳಿ, ಈ ಕವಿತೆಯ ಅರ್ಥವನ್ನ ತಿಳ್ಕೊಳ್ಳಿ. ಎಷ್ಟು ಚೀज ಇದೆ ನೋಡ್ಕೊಳ್ಳಿ. फूल सदा हंसते रहते हैं. हम हमारे घर के सामने कहीं भी हम फूल को देखते रहते हैं. कली खिलने के बाद फूल बन जाते हैं. फूल को पेड़ में आप देखते हैं तो हमें ऐसा लगता है सभी फूल ಹಸ್ತೆ ಇರುತ್ತೆ, ನಗ್ತಾ ನಗ್ತಾ ಇದಾವೆ ಅನ್ನೋ ಹಾಗೆ ಕಾಣಿಸುತ್ತೆ. ಅವೆಲ್ಲ ಯಾವ್ದು ನೋಡ್ಕೊಳ್ಳಿ, ಒಂದು ಗುಲಾಬಿ ಹೂವನ್ನ ನೋಡ್ಕೊಳ್ಳಿ. ಗುಲಾಬಿ ಹೂವುಗಳ ಗಿಡದಲ್ಲಿ ಎಷ್ಟೊಂದು ಅರಳಿರುತ್ತೆ. ಅಥವಾ ಹೂವಿನ ತೋಟವನ್ನು ನೋಡ್ಕೊಳ್ಳಿ, ಹೂವಿನ ತೋಟ ಇರುತ್ತಲ್ಲ, ಅದನ್ನು ನೀವು ಗಮನಿಸಿ ನೋಡಿದಾಗ ಎಷ್ಟೊಂದು ಹೂವುಗಳು ಅರಳಿರ್ತವೆ. ನೋಡ್ತಾ ಇದ್ರೆ ಅವುಗಳೆಲ್ಲ ನಗ್ತಾ ಇದಾವೆ ಅಂತ ಅನ್ಸುತ್ತೆ. ಆ ಥರ ಭಾವನೆ ಬರುತ್ತೆ. ಓಕೆನಾ. ಫೂಲ್ ಸದಾ ಹಸ್ತೆ ಇರುತ್ತೆ, ಯಾವಾಗಲೂ ಹೂಗಳು ನಗ್ತಾ ಇರ್ತವೆ. ಹಾಗೆ ನಮಗೆ ಮನಸ್ಸಿಗೆ ಅನಿಸುತ್ತೆ ಹೂಗಳು ಯಾವಾಗಲೂ ನಗ್ತಾ ಇದ್ದಾವೆ ಅನ್ನೋ. फूल सदा हंसते रहते हैं. सदा सदा ಅಂದ್ರೆ ಯಾವಾಗಲೂ, ಹಮೇಶಾ. ಬರ್ಕೊಳ್ಳಿ, ಯಾವಾಗಲೂ. फूल सदा हंसते रहते हैं, सदा हमेशा हंसते रहते हैं. खिल खिल कर झरते रहते हैं. ನೋಡಿ, ಮೊದಲು ಫೂಲ್ ಆಗೋಕ್ಕಿಂತ ಮುಂಚೆ ಅದೇನಾಗಿರುತ್ತೆ, ಕಲಿ ಇರುತ್ತೆ. ಕಲಿ ಅಂದ್ರೆ ಮುಗ್ಗಿದ್ದು ಹೂವಾಗಿ ಅರಳಿರುತ್ತೆ. ಆಮೇಲೆ
ಕಿಲ್ ಕಿಲ್ಕರ್ ಜರ್ತೆ ಇರುತ್ತೆ. ಮೊದಲು ಏನಾಗ್ತವೆ, ಮೊಗ್ಗಿರುತ್ತೆ, ಮುಗ್ಗಿದ್ದು ಹೂವು ಹಾಕಿ ಅರಳುತ್ತೆ, ಅರಳಿದ ಮೇಲೆ ನಂತರ ಬಾಡಿ ಸಂಜೆ ಆದ್ಮೇಲೆ ಅವುಗಳು ಬಿದ್ದು ಹೋಗ್ತವೆ. ಅಂದ್ರೆ ಕಷ್ಟನೂ ಇರುತ್ತೆ ಸುಖನೂ ಇರುತ್ತೆ ಅನ್ನೋ ರೂಪದಲ್ಲಿ ಅದು ಕಾಣಿಸುತ್ತೆ. ಓಕೆನಾ? ಎಲ್ಲಿ ನೋಡ್ಕೊಳ್ಳಿ, ಜರ್ನ ಅಂದ್ರೆ ಬೀಳುವುದು, ಜರ್ನ. ಗಿರ್ನ, ಕಿಲ್ನ, ಕಿಲ್ನ ಅಂದ್ರೆ ಅರಳುವುದು. ಮುಗ್ಗು ಹೂವಾಗಿ ಹರಳುತ್ತೆ, ಹರಳಿಬಿಟ್ಟು ಆಮೇಲೆ ಕಿಲ್ ಕಿರ್ಕರ್ ಜೊತೆ ರೇತನೆ, ಹೂವಾಗಿ ನಂತರ ಕೆಳಗಡೆ ಹೂವಾಗಿ ಇಡೀ ದಿನ ಹೂವಾಗಿರ್ತವೆ, ನಂತರ 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 ಅವುಗಳು ಕೆಳಗಡೆ ಬಿದ್ದು ಹೋಗ್ತವೆ. ಸುಬಹ ಕಲಿ ಕಿಲ್ಕರ್ ಫೂಲ್ ಬಂಜಾತೆ, ಮುಗ್ಗಿದ್ದು ಮುಗ್ಗಿ ಅಂತೀರ ನೀವು, ಮೊಗ್ಗು 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 ಹೂವಾಗಿ ಹರಳುತ್ತೆ, ಹೂವಿದ್ದು ನಂತರ ಕೆಳಗಡೆ, ನಂತರ ನಿಧಾನ ನಿಧಾನ ಏನಾಗುತ್ತೆ, ಹರಳಾದ್ಮೇಲೆ ಕೆಳಗಡೆ ಬಿದ್ದೋಗುತ್ತೆ. ಕಿಲ್ ಕಿಲ್ಕರ್ ಜರ್ತೆ रहते हैं. और आप कभी बच्चों, आप कहीं ना कहीं आप फूलों का बगीचा देख ही रहते हैं. आप वहां देखें तो रंग बिरंगी मोहक छवि से गुलाब की फूल को पौधा बगीचा को देखिए, बहुत रंगी बिरंगी होते हैं. ಬಣ್ಣ ಬಣ್ಣದ ಹೂವುಗಳನ್ನು ನೀವು ನೋಡ್ತೀರ, ಅಲ್ಲಿ ವೈಟ್ ಇರುತ್ತೆ, ಆಮೇಲೆ ಯೆಲ್ಲೋ ಇರುತ್ತೆ, ಆಮೇಲೆ ಆರೆಂಜ್ ಇರುತ್ತೆ, ಮತ್ತೆ ಕೆಂಪು ಹೂವುಗಳು ಇರ್ತವೆ, ಕಲರ್ ಕಲರ್. ಇಡೀ ಗಾರ್ಡನ್ ಅನ್ನು ನಾವು ಒಂದ್ಸಲಿ ತೋಟದಲ್ಲಿ ನೋಡಿದಾಗ ಎಲ್ಲೋ ಬಣ್ಣ ಬಣ್ಣದ ಹೂವುಗಳನ್ನ ನಾವು ನೋಡ್ತೀವಿ. ಮನಸ್ಸಿಗೆ ತುಂಬಾ ರೋಮಾಂಚನಕಾರ ಇರುತ್ತೆ, ಮನಸ್ಸಿಗೆ ತುಂಬಾ ಖುಷಿಯನ್ನ ಹೂವುಗಳು ನಮಗೆ ಕೊಡ್ತವೆ. ರಂಗ್ ಬಿರಂಗಿ ಅಂತೀವಿ, ರಂಗ್ ಬಿರಂಗಿ, ರಂಗಿ ರಂಗಿ, ಬಣ್ಣ ಬಣ್ಣದ, ಬಣ್ಣ ಬಣ್ಣದ, ರಂಗು ಬಿರಂಗಿ ಬಣ್ಣ ಬಣ್ಣದ ಹೂಗಳ ತುಂಬಾ ಮೋಹಕವನ್ನ, ಮನಸ್ಸಿಗೆ ಮುದವನ್ನ ಕೊಡ್ತವೆ. ಅವರು ನಮಗೆ ಶೋಭೆಯನ್ನ ತಂದುಕೊಡ್ತವೆ. ಚೆವಿ, ನಮ್ಮ ಮನೆ ಮುಂದೆ ಇರಲಿ ಎಲ್ಲರಲ್ಲಿ ಹೂಗಳಿದ್ವು ಅಂದ್ರೆ ಎಷ್ಟು ಶೋಭೆಯನ್ನು ಕೊಡ್ತವೆ. ಯಾವುದೇ ಫಂಕ್ಷನ್ ನೋಡಿ, ಯಾವುದೇ ಕಾರ್ಯಕ್ರಮ ನೋಡಿ, ಎಲ್ಲಿ ನೋಡಿದ್ರು, ಮದುವೆ ಸಮಾರಂಭಗಳಲ್ಲಿ ನೋಡಿ ಅಥವಾ ಹಬ್ಬದ ಹರಿದಿನಗಳಲ್ಲಿ ಎಷ್ಟೊಂದು ಹೂಗಳನ್ನ ನಾವು ಎಲ್ಲ ಕಡೆ ಹೂವನ್ನು ಬಳಸ್ಕೊಳ್ತೀವಿ, ಮನೆಗೆ ಅಲಂಕಾರಕ್ಕೆ ಬಳಸ್ತೀವಿ. ಅವು ಮನೆಗೆ ಶೋಭೆಯನ್ನು ತಂದುಕೊಡ್ತೀವಿ. ಹಾಗೆ ತೋಟದಲ್ಲೂ ಕೂಡ ಎಲ್ಲಿ ನೋಡಿದ್ರು ಹೂಗಳಿದ್ವು ಅಂದ್ರೆ ಮನಸ್ಸಿಗೆ ಮುದವನ್ನು ಕೊಡ್ತವೆ, ಮನಸ್ಸಿಗೆ ಆನಂದವನ್ನು ಕೊಡ್ತವೆ, ಜೊತೆಗೆ ಶೋಭೆಯನ್ನ ತಂದುಕೊಡ್ತವೆ. ಚವಿ ಕಾಲ್ತಿನೇ ಶೋಭಾ, ಚವಿ ಶೋಭಾ, ಶೋಭೆ ಕನ್ನಡದಲ್ಲಿ ಕೂಡ ಶೋಭೆ, ಮನಸ್ಸಿಗೆ ತುಂಬಾ ಸಂತೋಷವನ್ನು ಉಂಟು ಮಾಡ್ತವೆ ಮತ್ತೆ ಶೋಭೆಯನ್ನು ಕೂಡ ಉಂಟು ಮಾಡ್ತವೆ. ಅಪ್ನೆ ಅಂತರ್ಕಿ ಸುಗಂಧೆ, ತನ್ನ ಅಂತರ್ ಅಂದ್ರೆ ಭೀತರ್, ಅಂತರ್ ಭೀತರ್, ತನ್ನೊಳಗಿನ ಬರುವಂತ, ಭೀತರ್ ಒಳಗಿನ, ಅಂತರ್ ಅಂದ್ರೆ ಒಳಗಿನ, ತನ್ನೊಳಗಿನ ಸುಗಂಧದಿಂದ, ಅಪ್ನೆ ಅಂತರ್ಕಿ ಸುಗಂಧೆ, ಸುಗಂಧ ಸುಗಂಧ ಸುವಾಸನೆ. ಹೂಗಳು ನಿಮ್ಮ ಮನೆ ಮುಂದೆ ಇರಲಿ, ಎಲ್ಲರಿಗೂ ಎಷ್ಟೊಂದು ಸುವಾಸನೆಯನ್ನ, ಅದರಲ್ಲೂ ಮಲ್ಲಿಗೆ ಹೂ ಮನೆ ಮುಂದೆ ಇತ್ತು ಅಂದ್ರೆ ನೋಡಿ ಗಮ್ಮಂತ ವಾಸನೆ ಬರ್ತಿರುತ್ತೆ. ಅದರ ಸುವಾಸನೆಯಿಂದ ಮನಸ್ಸಿಗೆ ಮೋಹವನ್ನು ಉಂಟು ಮಾಡ್ತವೆ, ಮತ್ತೆ ಮನೆ ಮುಂದೆ ಇದ್ರು ಎಲ್ಲಿದ್ರು ಶೋಭೆಯನ್ನ ತಂದುಕೊಡ್ತವೆ. ಓಕೆ, ಅಂತರ್ಕಿ ಸುಗಂಧೆ ತನ್ಸೆ ಮನ್ಸೆ ನಿಜ ಜೀವ, ತನ್ನೊಳಗಿನ ಶರೀರದಿಂದ, ಮನಸ್ಸಿನಿಂದ, और ನಿಜ अपना ಜೀವನದಿಂದ, ನಿಜ ಅಂದ್ರೆ ದೇಹ, ಶರೀರ, ದೇಹ ಶರೀರ, ಮನ್ ಅಂದ್ರೆ ಮನಸ್ಸು,
ಮನ್ ಅಂದ್ರೆ ಮನಸ್ಸು, ನಿಜ ಅಂದ್ರೆ ಅಪನ, ನಿಜ ಅಂದ್ರೆ ಅಪನ, ತನ್ನ, ತನ್ನ ತನ್ನ ಶರೀರದಿಂದ, ತನ್ನ ಮನಸ್ಸಿನಿಂದ, ತನ್ನದೇ ಜೀವನದಿಂದ ಇಡೀ ಎಲ್ಲರಿಗೂ ಕೂಡ ಅದು ಸುವಾಸನೆಯನ್ನ ಚೆಲ್ಲುತ್ತೆ. ಸಬ್ ಜಗಕ್ಕೋ ಸುರಭಿತ್ ಕರ್ತೇನೆ, ಇಡೀ ಸಂಸಾರವನ್ನ, ಇಡೀ ಜಗತ್ತನ್ನೇ ಅವು ಏನ್ ಮಾಡ್ತವೆ, ಸುಗಂಧಿತವನ್ನಾಗಿ ಮಾಡ್ತವೆ, ಸುವಾಸನೆಯನ್ನುಂಟಾಗಿ ಮಾಡ್ತವೆ. ಜಗ್ ಸಂಸಾರ ದುನಿಯಾ. जग का अर्थ है संसार, दुनिया. इडी जगत्तिगे सुवासನೆಯನ್ನ ಚೆಲ್ಲುತ್ತವೆ. ಸಂಸಾರ, ಜಗತ್ತು, ಪ್ರಪಂಚ, ಇಡೀ ಪ್ರಪಂಚಕ್ಕೆ ಅವು ಸುವಾಸನೆಯನ್ನ ಕೊಡುತ್ತವೆ, ಸುವಾಸನೆಯನ್ನ ಚೆಲ್ಲುತ್ತವೆ. सब जगत को सुरभित करते हैं. सुरभित, सुरभित का अर्थ है सुगंधित, सुरभित, सुरभित, सुगंधित, सुगंधित, सुगंध ಸುವಾಸನೆ. ಇಡೀ ಜಗತ್ತಿಗೆ ಅವುಗಳು ಹೂಗಳು ಸುವಾಸನೆಯನ್ನ ಕೊಡುತ್ತವೆ. ಸುಗಂಧಿत कर देते हैं. सब जगत को सुगंधित कर देते हैं. फूल सदा ಹಸ್ತೆ ಇರುತ್ತೆ. ಹೂಗಳು ಯಾವಾಗಲೂ ನಗ್ತಾ ನಗ್ತಾ ಇರ್ತವೆ. ಯಾವಾಗಲೂ ಎಲ್ಲರಿಗೂ ಸರಿ ಸಂಪೂರ್ಣ ಜಗಕ್ಕೇನೆ ನಗ್ತಾ ನಗ್ತಾ ಇರ್ತವೆ. ಜೊತೆಗೆ ಸುಗಂಧವನ್ನ ಚೆಲ್ತವೆ, ಆನಂದವನ್ನು ಉಂಟು ಮಾಡುತ್ತವೆ. ಕವಿಗಳು ಜೀವನದಲ್ಲಿ ಕಷ್ಟಗಳನ್ನ ಹೇಗೆ ಎದುರಿಸಬೇಕು ಅನ್ನೋದಕ್ಕೆ ಹೂಗಳ ಮೂಲಕ, ಹೂವಿನ ಮೂಲಕ ಅವರು ನಮಗೆ, ಮಕ್ಕಳಿಗೆ, ಪ್ರತಿಯೊಬ್ಬರಿಗೂ ಎಲ್ಲರಿಗೂ ತಿಳಿಸ್ಕೊಡ್ತಾರೆ ಜೀವನವನ್ನ ಹೇಗೆ ಕಳಿಬೇಕು. ರಘು ಸದಾ ಸಬ್ಸೆ ಇಲ್ ಮಿಲ್ಕರ್. ಜೀವನ ಪೂರ್ತಿ ಹೇಗಿರ್ಬೇಕಪ್ಪ ಅಂದ್ರೆ सबसे मिलजुल कर रहना चाहिए. आपस में झगड़ा नहीं करना चाहिए. ಯಾರ ಜೊತೆಗೂ ನಾವು ಜಗಳವನ್ನ ಮಾಡಬಾರ್ದು. सबसे ಇಲ್ ಮಿಲ್ಕರ್, ಇಲ್ ಮಿಲ್ಕರ್, ಮಿಲ್ಕರ್, ಇಲ್ ಮಿಲ್ಕರ್, ಇಲ್ मिलकर, हिल मिलकर का अर्थ है मिलजुल कर, मिलजुल कर, मिलजुल कर ಕೂಡಿಕೊಂಡು, ಎಲ್ಲರೂ ಕೂಡಿಕೊಂಡು ಇರಬೇಕು. रहो सदा, रहो इधि जीवसरी, सब आपस में मिलजुल कर रहना चाहिए. फूल के पौधा देखिए, सभी आपस में हंसते हंसते जैसे रहते हैं, वैसे ही हम लोग अपने जीवन में सबसे मिलकर रहना चाहिए. ಹೇಗೆ ಹೂಗಳು ತಮ್ಮ ಜೀವನವನ್ನು ಹೆಂಗೆ ಕಳೆಯುತ್ತಾವೋ, ಎಲ್ಲರಿಗೂ ಸುವಾಸನೆಯನ್ನ ಕೊಡ್ತಾವೋ, ಹಾಗೆ ಹೂವಿನಂತೆ ನೀವು ಕೂಡ ಎಲ್ಲರ ಜೊತೆ ಆಪಸ್ ಮೇ ಹಿಲ್ ಮಿಲ್ಕರ್ रहना चाहिए. ಕೂಡಿಕೊಂಡು ಬದುಕನ್ನ ಕಲಿಬೇಕು. ಹಿಲ್ ಮಿಲ್ಕರ್ रहना चाहिए. ಕಷ್ಟ सब ಜೀವನ में ಅಸ್ಕರ್. ಎಷ್ಟೇ ಕಷ್ಟ ಬರಲಿ, ಅದು ಕಷ್ಟ ಆದ ನಂತರ ನಮಗೆ ಒಳಿತು ಹಾಗೆ ಆಗುತ್ತೆ. ಕಷ್ಟ ಏನು ಯಾವಾಗಲೂ ಶಾಶ್ವತವಾಗಿರಲ್ಲ. ಪ್ರತಿಯೊಬ್ಬರಿಗೂ ಜೀವನದಲ್ಲಿ ಕಷ್ಟ ಬರುತ್ತೆ, ಕಷ್ಟ ಇದ್ದೇ ಇರುತ್ತೆ. ಅಂದಮೇಲೆ ಯಾವಾಗಲೂ ಅದು ಶಾಶ್ವತವಾಗಿರಲ್ಲ. ಆ ಒಂದು ಏನು ಕಷ್ಟದ ಸಮಯ ಬಂದಿರುತ್ತೆ, ಆ ಒಂದು ಸಮಯವನ್ನ ನಾವು ಅಯ್ಯೋ ಎಂಥ ಕಷ್ಟ ಬಂತು, ಏನು ಮಾಡೋದು ಅಂತ ಧೃತಿ ಕೆಟ್ಟು ಅಥವಾ ಧೈರ್ಯ ಕೆಟ್ಟು ನಿಂತು ಬಿಟ್ರೆ ನಾವು ಸಮಸ್ಯೆಯನ್ನು ಎದುರಿಸಲಿಕ್ಕೆ ಆಗಂಗಿಲ್ಲ. ನಮ್ಮ ಜೊತೆ ಇದ್ದವರಿಗೂ ಕೂಡ ದುಃಖ ಅನಿಸ್ತಾರೆ. ಕಷ್ಟ ಬಂತ, ಅದಕ್ಕೆ ಇದೇನು ಕಷ್ಟ ಅಲ್ಲ, ನಾನು ಇದನ್ನು ಎದುರಿಸ್ತೀನಿ, ಹಿಮ್ಮತ್ಸೆ ಕಾಮಲೇನ चाहिए, धैर्यದಿಂದ ಸ್ವೀಕರಿಸಬೇಕು. हंसते हंसते जीना चाहिए. कष्ट को हंसते, कष्ट आने पर भी हम अपने जीवन में हंसते हंसते जीना चाहिए. ಕಷ್ಟ ಬಂದರೂ ಕೂಡ ನಾವು ನಮ್ಮ ಜೀವನದಲ್ಲಿ ನಗ್ನಗ್ತಾ ನಾವು ನಮ್ಮ ಜೀವನವನ್ನ ಕಳೆಯಬೇಕು. ಓಕೆ, कष्ट सबो जीवन में हंसकर, कष्ट सबो सबो सहन करना, सबो सहन करना,
ಸಹಿಸಿಕೊಳ್ಳುವುದು, कष्ट सहो जीवन में असकर, कष्ट सहो जीवन में असकर, जियो सदा सबको सुख देकर। जैसे फूल अपने जीवन में रहते हैं, जितने समय फूल रहते हैं सबको खुशी देते हैं, सबको सुगंधी देते हैं, किसी को दुख नहीं पहुंचता है, दर्द नहीं देता है। वैसे ही हम अपने जीवन में जियो सदा सबको सुख देकर। जीव से देखेगा पर फूल जैसे जीना चाहिए। फूल सबको किस तरह सुख देते हैं, सुगंध देते हैं, वैसे ही हम अपने जीवन में सबको सुख देकर जीना चाहिए। जियो सदा सबको सुख देकर, ಸುಖವನ್ನ ಕೊಟ್ಟು ನಾವು ಬದುಕಬೇಕು, ಯಾರಿಗೂ ನೋವನ್ನ ಕೊಡಬಾರದು. ಓಕೆನಾ? ಸುಖ ಅಪೋಸಿಟ್ ಸುಖ, ಸುಖ ಕನ್ನಡದಲ್ಲಿ ಸುಖ, ಇದರ ಅಪೋಸಿಟ್ ದುಃಖ, सुख दुख। सबको सुख देकर जीना चाहिए। फूल यही हमसे कहते हैं। जैसे हम अपने जीवन में रहते हैं, फूल हमें, फूल जिस तरह कली फूल बनता है, फूल बनने के बाद सबको खुशी देता है, आस्ते रहता है, सुगंध देता है, सबको मोहक कर देता है। किसी ने भी फूल को देखते ही मन को बहुत खुशी होता है। इस जगत में ऐसा कोई आदमी नहीं है फूल को पसंद नहीं करते हैं। सब जो को फूल देखते ही मन मोहक हो जाता है। ऐसे फूल हम सबको सिखा देता है कि जैसे मैं हूं वैसे आप लोग रहना चाहिए। क्योंकि जियो सदा सबको सुख देकर फूल यही हमसे कहते हैं। फूलಗಳು ನಮಗೆ ಇದನ್ನೇ ತಿಳಿಸಿಕೊಡ್ತವೆ। फूल सदा हंसते रहते हैं, हंसते हंसते अपना जीवन बिताते हैं। वैसे ही हम अपने जीवन में कष्ट को सहन कर हंसते हंसते जीवन बिताने का संदेश फूल हमें देता है। ನಾವು ಕೂಡ ನಮ್ಮ ಜೀವನದಲ್ಲಿ ಕಷ್ಟನ ಸಹಿಸಿಕೊಂಡು ನಗುತ್ತಾ ಜೀವನ ಕಳೆಯೋದು, ಕಷ್ಟನ ಎದುರಿಸೋದು ಸುಖದಿಂದ, ಸಂತೋಷದಿಂದನೇ ಕಷ್ಟನ ಸಂತೋಷದಿಂದ ಅದನ್ನು ಎದುರಿಸೋದು, ನಗ್ನಗ್ತಾನೆ ಎಲ್ಲರಿಗೂ ಸುಖವನ್ನ ಕೊಡೋದು, ಈ ಒಂದು ಸಂದೇಶವನ್ನ ಹೂಗಳು ನಮಗೆ ಕೊಡುತ್ತವೆ. ಆಮೇಲೆ ನಮಗೆ ಯಾವಾಗಲೂ ಸಂತೋಷದಿಂದ ಇರೋದಂತ ಸಂದೇಶವನ್ನೇ ಕೊಡ್ತವೆ. ಫೂಲ್ ಸದಾ ಅಷ್ಟೇ ಇರುತ್ತೆ, ಹೂಗಳು ಯಾವಾಗಲೂ ನಗ್ತಾ ಇರ್ತವೆ. ನೀವೇನ್ ಮಾಡಬೇಕು, ಇವಾಗ ಈ ಪದ್ಯವನ್ನ ನಿಮ್ಮ ಪುಸ್ತಕದಲ್ಲಿ ಹೋಮ್ವರ್ಕ್ ರೂಪದಲ್ಲಿ ಬರೆಯೋದು, ಮತ್ತೆ ಇದನ್ನ ಪದ್ಯವನ್ನ ಪೂರ್ತಿ ಕಲಿಬೇಕು, ಕಂಠಸ್ಥ ಮಾಡಬೇಕು. ಓಕೆನಾ? ಇದು ಪದ್ಯದ ಪರೀಕ್ಷೆಗೆ ಉದ್ದೇಶದಿಂದ ಈ ಪದ್ಯವನ್ನ ನೀವು ಪೂರ್ಣ ಕಲಿಬೇಕು। ओके, अभी तक आप लोग कविता सुना लिया, अभिनव गीत, नया गीत सुनने के बाद पूरा सारांश सुन लिया। अब उम्र के ओर देखते हैं। फूल सदा कैसे रहते हैं बच्चे? फूल सदा उम्र लिख लीजिए और मुझे देखना चाहिए। और स्कूल में आकर ये होमवर्क कीजिए और स्कूल आकर किताब में प्रश्नों का उत्तर लिखकर मुझे दिखाना चाहिए। फूल सदा कैसे रहते हैं? आप सब लोग को मालूम है, फूल सदा हंसते रहते हैं। फूल किस तरह झरते रहते हैं? फूल सदा खिल खिल कर झरते रहते हैं, ಅಳುತ್ತಿರ್ತವೆ ಮತ್ತೆ ಬೀಳ್ತಾ ಇರ್ತವೆ। ओके, फूल की छवि कैसी होती है? ऐसा प्रश्न है। फूल की छवि रंगी बिरंगी मोहक होते हैं। ರಂಗ್ ಬಣ್ಣ ಬಣ್ಣದಾಗಿರ್ತವೆ, ಮೋಹಕವಾಗಿ ಮನಸ್ಸಿಗೆ ಮುದವನ್ನು ಕೊಡುವ ಹಾಗೆ, ಮನಸ್ಸಿಗೆ ಸಂತೋಷ ಕೊಡುವ ಹಾಗೆ ಇರ್ತವೆ। फूल सब, और एक 2-3 वाक्य में उत्तर लिखिए। प्रश्न है, इन प्रश्नों का आप कविता को पढ़, अभी तक मैंने सारांश बताया है, इन प्रश्नों का उत्तर आप घर में लिखकर
होमवर्क के रूप में दिखाना चाहिए। फूल शब्द को किस तरीके से सुरभित करते हैं, फूल सदा हमसे क्या कहते हैं, जीवन में कष्ट कैसे सहना चाहिए। अभी तक मैंने यहाँ इन प्रश्नों का सभी सारांश के रूप में बताया है। आप बच्चों आप घर में इन प्रश्नों का उत्तर लिखकर मुझे दिखाना चाहिए, होमवर्क करना चाहिए। और अपने पेज में यहाँ प्रश्नों को लिखकर आप सीख सकते हैं। परीक्षा अच्छी तरह से करना है तो इन प्रश्नों का उत्तर आप लिखकर और पढ़कर लिखकर सीखना चाहिए। और कविता को 3 बार लिखिए और 3 बार लिखकर इसको ಕಂಠಸ್ಥ कीजिए। ಇದನ್ನ ಪೂರ್ಣ ಕಲ್ತ್ಕೊಳ್ಳಿ ಮತ್ತೆ ಪೂರ್ತಿ ಇಲ್ಲಿರುವಂತ ಪ್ರಶ್ನೆಗಳನ್ನ ಹೋಮ್ವರ್ಕ್ ಮಾಡಿಬಿಟ್ಟು ನನಗೆ ಅದನ್ನ ತಂದು ತೋರಿಸಿ ಸೈನ್ ಮಾಡಿಸ್ಕೋಬೇಕು, ಪುಟ ಬರೀಬೇಕು, ಪುಟದಲ್ಲಿ ಏನು ಬರೀಬೇಕು, ಪ್ರಶ್ನೋತ್ತರಗಳನ್ನ ಬರೀಬೇಕು। ಈ ಪದ್ಯವನ್ನ ಪೂರ್ತಿ ಕಂಠಸ್ಥ ಮಾಡಿ ಕಲೀರಿ। ಏನಾದರೂ ತಿಳಿಲಿಲ್ಲ ಅಂದರೆ ನನಗೆ ನೀವು ಕೇಳಬಹುದು, ಓಕೆನಾ? ಇಲ್ಲಿ ತನಕ ಈ ಪದ್ಯವನ್ನು ಕಲ್ತ್ಕೊಂಡಿದ್ದೀನಿ। ಥ್ಯಾಂಕ್ ಯು, ಧನ್ಯವಾದಗಳು, ಧನ್ಯವಾದ।